ನಮಸ್ತೆ, ಹರೇ ಕೃಷ್ಣ. ಮಾಘ ಶುದ್ಧ ಹುಣ್ಣಿಮೆಯ ದಿನವನ್ನು ವ್ಯಾಸ ಪೌರ್ಣಮಿ ಅಥವಾ ಮಾಘ ಪೌರ್ಣಮಿ ಅಥವಾ ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಎಂದು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ವೇದವ್ಯಾಸರು ಹಲವು ಬಾರಿ ಅವತರಿಸಿದ್ದಾರೆ. ವೈಶಾಖ ಶುದ್ಧ ತ್ರಯೋದಶಿ, ವೈಶಾಖ ಪೌರ್ಣಮಿ, ಆಷಾಢ ಪೌರ್ಣಮಿ, ಕಾರ್ತಿಕ ಪೌರ್ಣಮಿ ಮತ್ತು ಮಾಘ ಪೌರ್ಣಮಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ದಿನಗಳಂದು ಅವತರಿಸಿದ್ದಾರೆ. ಅದರಲ್ಲಿ 28ನೇ ದ್ವಾಪರ ಯುಗದಲ್ಲಿ ಪರಾಶರ ಸತ್ಯವತಿಯ ಮಗನಾಗಿ ಮಾಘ ಪೌರ್ಣಮಿಯ ದಿನದಂದು ಅವತರಿಸಿದ್ದು ಆ ದಿನವನ್ನೇ ವ್ಯಾಸ ಪೌರ್ಣಮಿ ಎಂದು ಕರೆಯುತ್ತಾರೆ. ಮಾಘ ಪೌರ್ಣಮಿ ಅಥವಾ ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಫೆಬ್ರವರಿ 1ನೇ ತಾರೀಕು ಅಂದರೆ ಭಾನುವಾರ ಆಚರಿಸುತ್ತೇವೆ. ಪೌರ್ಣಮಿ ತಿಥಿ ಬಂದು ಫೆಬ್ರವರಿ 1 ಅಂದರೆ ಭಾನುವಾರ ಬೆಳಗ್ಗೆ 5:52ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 2 ಸೋಮವಾರ ಬೆಳಗಿನ ಜಾವ 3:38ಕ್ಕೆ ಮುಕ್ತಾಯವಾಗುತ್ತದೆ. ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ, ಚತುರ್ದಶಿ ಮತ್ತು ಪೌರ್ಣಮಿಯಂದು ಅಂತ್ಯ ಪುಷ್ಕರಣಿ ಅಂದರೆ ಮಾಘ ಸ್ನಾನದ ಕಡೆಯ ದಿನ. ಅರುಣೋದಯ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನುಷ್ಠಾನವನ್ನು ಮಾಡಿ ದಾನ ಮಾಡೋದ್ರಿಂದ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತದೆ. ಮುತ್ತೈದೆಯರು ಮರದ ಬಾಗಿಣವನ್ನು ಕೊಡ್ತಾರೆ. ಈ ದಿನ ತುಳಜಾ ಭವಾನಿಯ ಜನ್ಮದಿನವು. ತುಳಜಾ ಭವಾನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇನ್ನು ಈ ದಿನ ಪವಿತ್ರ ನದಿಗಳಾದ ಗಂಗಾ, ಸಿಂಧು, ಸರಸ್ವತಿ, ಕಾವೇರಿ, ಗೋದಾವರಿ, ತುಂಗಭದ್ರಾ ಮುಂತಾದ ನದಿಗಳಲ್ಲಿ ಅಥವಾ ಸಂಗಮಗಳಲ್ಲಿ ಸ್ನಾನ ಮಾಡಿದ ನಂತರ ಭಗವಾನ್ ಮಹಾವಿಷ್ಣುವಿನ ಧ್ಯಾನ ಮಾಡಿ ಎಳ್ಳು, ಬೆಲ್ಲ, ಕಂಬಳಿ, ಬಟ್ಟೆ, ತುಪ್ಪ, ಎಳ್ಳೆಣ್ಣೆ, ಹತ್ತಿ ಅಂದರೆ ಕಾಟನ್ ಮತ್ತು ಹಣ್ಣನ್ನು ನಿರ್ಗತಿಕರಿಗೆ ದಾನ ಮಾಡಿದರೆ ಮಹಾವಿಷ್ಣು ಸಂತೃಪ್ತನಾಗ್ತಾನೆ. ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ. ಭರತ ಹುಣ್ಣಿಮೆ ಅಂಗವಾಗಿ ಸಪ್ತಗುಡ್ಡಗಳ ಕ್ಷೇತ್ರ ಸೌದತ್ತಿಯ ಯಲ್ಲಮ್ಮ ದೇವಿ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬರುತ್ತದೆ. ಭಕ್ತರು ಸಂಭ್ರಮದಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾರೆ. ಯಲ್ಲಮ್ಮ ದೇವಿಗೆ ಪೂಜೆ ಮಾಡ್ತಾರೆ. ಜೊತೆಗೆ ಭರತ ಹುಣ್ಣಿಮೆ ದಿನ ಮನೆಯ ಬಾಗಿಲುಗಳಿಗೆ ತೋರಣದ ರೂಪದಲ್ಲಿ ಜೋಳದ ತೆನೆ, ಗೋಧಿ ತೆನೆ, ಕಡಲೆ ಗೊಂಚಲು ಜೊತೆಗೆ ಮಾವಿನ ಎಲೆಗಳು, ಎಕ್ಕದ ಹೂವಿನ ಗೊಂಚಲನ್ನು ಕಟ್ತಾರೆ. ಪ್ರಕೃತಿಯನ್ನು ಸ್ಮರಿಸುತ್ತಾ ವರ್ಷವಿಡೀ ದುಡಿದ ನಮಗೆ ಫಸಲನ್ನು ಒದಗಿಸಿದೆ. ಮುಂದೆ ಬರುವ ಬೇಸಿಗೆ ಕಳೆದು ಮತ್ತೆ ಮಳೆಗಾಲದ ಆರಂಭ ಉತ್ತಮವಾಗಿರಲಿ, ನಿನಗಿದು ನಮನ ಎನ್ನುವಂತೆ ಭರತ ಹುಣ್ಣಿಮೆಯನ್ನು ಆಚರಿಸುತ್ತಾರೆ. ಇನ್ನು ಯಲ್ಲಮ್ಮ ದೇವಿಗೆ ವಿವಿಧ ಧಾನ್ಯಗಳಿಂದ ಮಾಡಿದ ಅಡುಗೆಯನ್ನು ನೈವೇದ್ಯ ಮಾಡ್ತಾರೆ. ಜೊತೆಗೆ ಮುತ್ತೈದೆಯರನ್ನು ಮತ್ತು ಜೋಗತಿಯರನ್ನು ಕರೆದು ಹುಡಿ ತುಂಬಿ ಊಟ ಮಾಡಿಸುವ ಸಂಪ್ರದಾಯವೂ ಇದೆ. ಅಗಸ್ತ್ಯ ಋಷಿಗಳ ಆಶೀರ್ವಾದದಂತೆ ಪುತ್ರಿಕಾಮೇಷ್ಟಿ ಯಾಗವನ್ನು ಮಾಡಿದ ಕಾಶ್ಮೀರದ ಅರಸ ರೇಣುಕಾ ರಾಜ ಭೋಗವತಿ ದಂಪತಿಗಳ ಮಗಳಾಗಿ ಯಜ್ಞಕುಂಡದಲ್ಲಿ ಜನಿಸಿದ ಶ್ರೀ ರೇಣುಕಾದೇವಿ ಸಾಮಾನ್ಯಳಾಗಿರದೆ ಆದಿಶಕ್ತಿಯ ಸ್ವರೂಪವಾಗಿದ್ದು ಸಿದ್ಧಚಲ ಪರ್ವತದಲ್ಲಿ ನೆಲೆಸಿ ಜಮದಗ್ನಿ ಪತ್ನಿಯಾಗಿ ತನ್ನ ಪಾತಿವ್ರತ್ಯದಿಂದ ಮಹಾಮಹಿಮಳಾಗಿ ಇಂದಿಗೂ ಕೂಡ ಜನಸಾಮಾನ್ಯರ ಆರಾಧ್ಯ ದೇವಿಯಾಗಿದ್ದಾಳೆ. ಕೆಲವು ಭಕ್ತರು ತಮಗೆ ಒದಗಿರುವ ಕಷ್ಟ ಪರಿಹರಿಸಿದರೆ ದೀಢ ನಮಸ್ಕಾರ ಅಂದರೆ ಉರುಳ್ ಸೇವೆ ಮಾಡುವುದಾಗಿ ಹರಕೆ ಹೊತ್ತು ಭಕ್ತರು ಉರುಳ್ ಸೇವೆಯನ್ನು ಮಾಡ್ತಾರೆ. ನೆಲದ ಮೇಲೆ ಮಲಗಿ ಕೈ ಚಾಚಿ ಕೈಯಲ್ಲಿ ಒಂದು ದಂಟನ್ನು ಹಿಡಿದು ಅದರಿಂದ ಒಂದು ಗೆರೆ ಎಳೆದು ಮೇಲೆ ನಿಂತು ಆ ಗೆರೆ ಎಳೆದ ಸ್ಥಳದಿಂದ ಮತ್ತೆ ಮಲಗಿ ಕೈ ಚಾಚಿ ಗೆರೆ ಎಳೆಯುತ್ತಾ ದೇವಾಲಯದವರೆಗೂ ಸಾಗಿ 2 ಅಥವಾ 5 ಹೀಗೆ ದೇವಸ್ಥಾನವನ್ನು ಪ್ರದಕ್ಷಿಣೆಯನ್ನು ಮಾಡಿ ನಂತರ ದೇವಸ್ಥಾನವನ್ನು ಪ್ರವೇಶಿಸಿ ದೇವಿಯ ದಿವ್ಯ ದರ್ಶನವನ್ನು ಪಡೆದು ತಮ್ಮ ಹರಕೆ ತೀರಿಸುವ ಪದ್ಧತಿ ಇದೆ. ಸೌದತ್ತಿ ಯಲ್ಲಮ್ಮನನ್ನು ಕುಲದೇವತೆಯಾಗಿ ಪೂಜೆ ಮಾಡೋರು ಈ ರೀತಿ ಭರತ ಹುಣ್ಣಿಮೆ ಆಚರಿಸಿದರೆ, ಇನ್ನು ಕೆಲವರು ಮಾಘಿ ಪೌರ್ಣಮಿ ದಿನದಂದು ಲಕ್ಷ್ಮೀನಾರಾಯಣನಿಗೆ ಅಭಿಷೇಕ, ತುಳಸಿ ಸಮರ್ಪಣೆ ಮತ್ತು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ರೀತಿ ಪೂಜೆ ಮಾಡೋದ್ರಿಂದ ವ್ಯಕ್ತಿಯ ಕಷ್ಟ ಕಾರ್ಪಣ್ಯಗಳು ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಅವರ ಅಭಿಷ್ಟಗಳು ಕೂಡ ನೆರವೇರುತ್ತದೆ ಎಂದು ನಂಬ್ತಾರೆ.
ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಶೇಷ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಪೂಜಿಸಿ ದಾನ ಧರ್ಮ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ದೇವರಿಗೆ ಎಳ್ಳೆಣ್ಣೆ ದೀಪ ಬೆಳಗುವುದು ಮತ್ತು ನೈವೇದ್ಯಕ್ಕೆ ಎಳ್ಳಿನ ಉಂಡೆ ಇಡುವುದು ತುಂಬಾನೇ ಒಳ್ಳೆಯದು. ಇನ್ನು ಈ ದಿನದಂದು ಅನ್ನದಾನ, ವಸ್ತ್ರದಾನ ಮತ್ತು ಮುಖ್ಯವಾಗಿ ಎಳ್ಳು ದಾನ ಮಾಡುವುದು ಶ್ರೇಷ್ಠ ಎನ್ನಲಾಗುತ್ತದೆ. ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದ ಸಹಾಯ ಮಾಡುವುದು ಈ ದಿನದ ಸಂಪ್ರದಾಯ. ಇನ್ನು ಶ್ರೀ ವಿಷ್ಣು ಪೂಜೆ ಅಂದರೆ ಮಾಘ ಹುಣ್ಣಿಮೆ ದಿನದಂದು ಸತ್ಯನಾರಾಯಣ ಪೂಜೆ ಮಾಡುವುದು ವಾಡಿಕೆ. ಈ ದಿನ ಚಂದ್ರ ಪೂರ್ಣ ಪ್ರಕಾಶಮಾನವಾಗಿರುವುದರಿಂದ ಮನಸ್ಸಿನ ಶಾಂತಿಗಾಗಿ ಚಂದ್ರನಿಗೆ ಅರ್ಘ್ಯ ಅರ್ಪಿಸಲಾಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಈ ದಿನದಂದು ದೇವತೆಗಳು ಸ್ವರ್ಗದಿಂದ ಭೂಮಿಗೆ ಬಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಎಂದು ನಂಬಲಾಗಿದೆ. ಹಾಗಾಗಿ ಈ ದಿನ ಮಾಡುವ ಸ್ನಾನ ಮತ್ತು ದಾನಕ್ಕೆ 1000 ಪಟ್ಟು ಫಲ ಸಿಗುತ್ತದೆ ಎಂಬ ವಿಶ್ವಾಸವಿದೆ. ಮಾಘ ಪೌರ್ಣಮಿಯಂದು ಭಗವಾನ್ ಮಹಾವಿಷ್ಣು ಸ್ವತಃ ತಾನೇ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾನೆ. ಆದ್ದರಿಂದ ಈ ದಿನದಂದು ಗಂಗಾ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ. ಈ ದಿನ ಗಂಗಾ ಜಲವನ್ನು ಸ್ಪರ್ಶಿಸುವುದರಿಂದ ದೇಹದ ಎಲ್ಲ ಕಾಯಿಲೆಗಳು ಗುಣವಾಗುತ್ತದೆ ಎಂದು ನಂಬಲಾಗಿದೆ. ಪಾಪಗಳೆಲ್ಲ ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಮೊದಲಿನಿಂದಲೂ ಇದೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.